ಬನ್ನಿ ಮಾಸ್ಟರ್ ಬನ್ನಿ ಸ್ವೀಟ್ ಬಗ್ಗೆ ಹೇಳಿ. ಕಾಂಬಿನೇಷನ್ ಅಂದ್ರೆ ಮಿಲಿಯನ್ ಗಟ್ಟಲೆ ಓಡಿರ್ತಕ್ಕಂಥ ಸಾಂಗ್ಸ್ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಗ್ತಾ ಇದೆ. ಆ್ಯಕ್ಚುಲಿ ಮೊದಲನೇದಾಗಿ ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇದು ಎರಡನೇ ಅವಕಾಶ ನನಗೆ. ಪೊಗರು ಸಿನಿಮಾದಲ್ಲಿ ಮಾಡ್ಬೇಕಂದ್ರೆ ಫಸ್ಟ್ ಅವಕಾಶ ಅವರೇ ಕೊಟ್ಟಿದ್ದು ನನಗೆ. ಪೊಗರಲ್ಲಿ 2 ಸಾಂಗು ಎಲ್ಲೋ ಒಂದು ಕಡೆ ಡ್ರಾಪ್ ಆದಾಗ ನನಗೆ ಮತ್ತೆ ಒಂದು ಬೂಸ್ಟಪ್ ಕೊಟ್ಟಿದ್ದು ಆ ಸಿನಿಮಾನೇ. ಹೇಳ್ಕೊಳಕ್ಕೆ ಒಂದು ದೊಡ್ಡ ಸಾಂಗ್ ಅಂತ ಹೇಳ್ಕೊಳಕ್ಕೆ ಅವಾಗ ನನಗೆ ಇದ್ದಿದ್ದು. ಅದು ಬಿಟ್ಟರೆ ಈಗ ನನ್ನ ಲೈಫ್ ಟೈಮ್ ಒಂದು ಸಾಂಗ್ ಅಂತ ಹೇಳ್ಕೊಳಕ್ಕೆ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ನನಗೆ AP ಸರ್ಗೂ ಅದು. ಯಾಕಂದ್ರೆ AP ಸರ್ ಜೊತೆಗೆ ನಾನು ಅಂಬಾರಿ ಸಿನಿಮಾ ಮಾಡಿದ್ದೆ. ಅದಾದ್ಮೇಲೆ ಮತ್ತೆ ತಿರ್ಗಿ ಅವ್ರ ಜೊತೆ ಮಾಡೋ ಅವಕಾಶ ಸಿಕ್ತು ನನಗೆ. ಈ ಸಿನಿಮಾದಲ್ಲಿ ನನಗೆ ಬೆಸ್ಟು ಅಂದರೆ ಏನಂತೀರ, ಎಲ್ಲೋ ಕಷ್ಟಪಟ್ಟಿರ್ತೀವಿ ನಾವು, ಎಲ್ಲೋ ಎಷ್ಟೋ ಶ್ರಮ ಹಾಕಿರ್ತೀವಿ, ಎಲ್ಲೋ ಪ್ರತಿಫಲ ಸಿಕ್ಕಿರಲ್ಲ. ಬಟ್ ನನಗೆ ಇಲ್ಲಿ ಸಿಕ್ಕಿದೆಲ್ಲ ಅದು ಖುಷಿ ಆಯ್ತು ನನಗೆ. ಈ ಸಿನಿಮಾದಲ್ಲಿ ಒಂದು 17 ದಿವಸ ಒಂದು ಸಾಂಗ್ ಮಾಡಿದ್ದೀವಿ ಅನ್ನೋದು ದೊಡ್ಡ ವಿಷಯ. ಈ ಸಿನಿಮಾದಲ್ಲಿ ಎಲ್ಲೂ ಸಿಗಲ್ಲ ಆ ಥರ ಆಪರ್ಚುನಿಟಿ. 17 ಇವತ್ತು ಹಾಫ್ ಡೇ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಈ ಸಿನಿಮಾದಲ್ಲಿ. ಯಾಕಂದರೆ ಈ ಸಿನಿಮಾದಲ್ಲಿ ಯಾರೋ ಕೊರಿಯೋಗ್ರಾಫರ್ ಕರ್ಸ್ಬೋದಾಗಿತ್ತು, ಆಚೆಯಿಂದ ಕರ್ಸ್ಬೋದಾಗಿತ್ತು ಎಲ್ಲೋ. ಯಾಕಂದ್ರೆ ಆ ಬಜೆಟ್ ಇದೆ. ಯಾಕಂದ್ರೆ ಒಂದು ಸಾಂಗ್ ಬಜೆಟ್, ಒಂದು ಸಿನಿಮಾ ಬಜೆಟ್ ಇತ್ತು ಈ ಸಾಂಗು. ಯಾಕಂದರೆ ಒಂದು ಹೈ ಬಜೆಟ್ ಒಂದು ಸಿನಿಮಾ ಮಾಡ್ತಾರಲ್ಲ ಆ ಥರ ಈ ಸಾಂಗ್ ಬಜೆಟ್ ಇರೋದು ಈ ಸಾಂಗ್ ಇದು. ಅಂಥದ್ದು ನನ್ನ ಮೇಲೆ ನಂಬಿಕೆ ಇಟ್ಟು ತಿರ್ಗಾ ಈ ಸಾಂಗ್ನ ನನಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ. ಅದನ್ನು ನಾವು ಉಳಿಸ್ಕೊಂಡಿದ್ದೀವಿ. ನೀವು ಈ ಸಿನಿಮಾದಲ್ಲಿ ಈ ಸಾಂಗ್ನ ನೀವು ಒಂದು ಹೆಂಗೆ ಟೀಸರು ಟ್ರೈಲರ್ ನೋಡ್ತೀರಲ್ವಾ, ಆ ಥರ ನೋಡ್ಬೋದು ಈ ಸಾಂಗ್ನ ನೀವು. ಯಾಕಂದರೆ ಸಾಂಗ್ ಅಂದರೆ ಎಲ್ಲೋ ಒಂದು 4-5 ದಿವಸ 7 ದಿವಸ ನಾನು ಮಾಡ್ಬೋದು. ಬಟ್ ಒಂದೇ ಸೆಟ್ಟು ಇಲ್ಲ ಒಂದು ಜಾಗದಲ್ಲಿ 3 ಸೆಟ್ ಹಾಕಿ ಮಾಡ್ತೀವಿ. ಈ ಸಿನಿಮಾದಲ್ಲಿ ಆ ಥರ ಇಲ್ಲ. ಈ ಸಿನಿಮಾದಲ್ಲಿ ನೀವು ಟ್ರೈಲರ್ ನೋಡಿದಂಗೆ, ಟೀಸರ್ ನೋಡಿದಂಗೆ ಒಂದು ಸಾಂಗ್ನ ನೋಡ್ಬೋದು ನೀವು. ಅಷ್ಟು ಮಜಾ ಕೊಡುತ್ತೆ ಈ ಸಾಂಗು. ನನಗೆ ಪ್ರೊಡ್ಯೂಸರು ಈ ಸಿನಿಮಾ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಏನು ಈಗ ಟೈಮಲ್ಲಿ ಏನು ಹೇಳೋಕ್ಕೂ ನಮಗೂ ಅಷ್ಟು ಇದಿಲ್ಲ. ಈ ಸಾಂಗ್ ಬಗ್ಗೆ ಬಂದಾಗ ಮಾತಾಡೋಣ. ಇದರಲ್ಲಿ ಏನಂದರೆ ಈ ಟೀಮ್ ವರ್ಕ್ ತುಂಬ ಚೆನ್ನಾಗಿದೆ. ನಮ್ಮ ಅಸ್ಟೆಂಟ್ಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ. ನಮಗೆ ರವಿವರ್ಮ ಮಾಸ್ಟರ್ ಹೇಳಿದ್ರು, ದೊಡ್ಡ ಮಾತು ಅವ್ರು ಹೇಳಿದ್ದು. ಯಾಕಂದರೆ ಅಸ್ಟೆಂಟಾಗಿ ಈ ಥರ ಇರಬೇಕು ಅನ್ನೋದು ದೊಡ್ಡ ಆ ಮಾತೇ ದೊಡ್ಡದು ಅವ್ರು ಹೇಳಿದ ಮಾತು. ಯಾಕಂದರೆ ಅಷ್ಟು ಡೌನ್ ಇರುತ್ತೆ ಅವರು ರವಿವರ್ಮ ಮಾಸ್ಟರ್. ಏನು ನಾವು ಅವ್ರ ಹತ್ರ ಕೇಳೋಕ್ಕೆ ಸರ್ ಇದು ಹಿಂಗೇನ ಅಂತ ಹೇಳಿದ್ರೆ ಮಾಸ್ಟರ್ ನೀವು ಹೇಳಿ ಅನ್ನೋರು ಆ ಥರ ಕ್ಯಾರೆಕ್ಟರ್. ಅದಕ್ಕೆ ಅವ್ರು ಆ ಮಟ್ಟಿಗೆ ಬೆಳೆದವರು. ಅವ್ರು ಹೇಳಿದ್ದು ಏನಿಲ್ಲ, ಆ ಥರ ವಿಷಯ ಏನಿಲ್ಲ. ಅವ್ರ ಜೊತೆ ನಾವು ಕೆಲಸ ಮಾಡಿದ್ವಲ್ಲ ದೊಡ್ಡ ವಿಷಯ ನಮಗೆ. ಅದೇ ಥರ ನಮ್ಮ ಇಲ್ಲಿ ಟೀಮ್ ಕೂತಿರೋರು ಕ್ಯಾಮ್ರಾಮ್ಯಾನ್ ಹೆಗ್ಡೆ ಸರ್ ಆಗಿರ್ಬೋದು, ಅವ್ರ ಜೊತೆಗೆ ತುಂಬ ಸಿನಿಮಾ ಮಾಡಿದ್ವಿ, ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ವಿ. ಆದರೂ ಬಟ್ ಈ ಸಿನಿಮಾದಲ್ಲಿ ಈ ಸಾಂಗಲ್ಲಿ ನನಗೆ ಒಂದು ಬೆಸ್ಟ್ ಸಾಂಗ್ ಆಗುತ್ತೆ ಅನ್ನೋದಕ್ಕೆ ಅವರು ಒಂದು ಬೆಸ್ಟ್ ಇದಾಗ್ತಾರೆ. ಮ್ಯೂಸಿಕ್ ಪ್ರಕಾಶ್ ಆಗಿರ್ಬೋದು, ನಮ್ಮ ಪಾಂಡ ಜೊತೆಗೆ ಕೂತ್ಕೊಂಡು ನಮ್ಮ ಹೀರೋಗೆ ಹೇಳಿ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ. ಸ್ಪಾಟ್ ಎಡಿಟ್ ಇರುತ್ತಲ್ಲ ಸರ್, ಇವಾಗ ಎಡಿಟಿಂಗ್ ಅಂದರೆ ಎಲ್ಲೋ ಕೂತ್ಕೊಂಡು ನಾವು ಮೊದಲೆಲ್ಲ ಏನೈತೆ ಎಡಿಟ್ ತೊಗೊಂಡೋಗಿ ಇದ್ದಲ್ಲಿ ಮಾಡ್ತಾ ಇದ್ವಿ. ಇಲ್ಲೇ ತಗ್ಲಾಕೊಂಡಿರ್ತೀವಿ ನಾವು. ಇಲ್ಲೇ ಶಾರ್ಟ್ ನೋಡ್ತಾ ಇರ್ತಾರೆ, ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇದು ಓಕೆನಾ ಬೇಡವಾ ಅಂತ ಅಲ್ಲೇ ಡಿಸೈಡ್ ಆಗ್ತಾ ಇರ್ತದೆ. ಅಲ್ಲಿ ಅಷ್ಟು ಟೆಕ್ನಿಕಲ್ ಆಗ್ಬಿಟ್ಟಿದೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಅಲ್ಲೇ ಸ್ಪಾಟ್ ಅಲ್ಲೇ ನಮ್ಮ ಡೈರೆಕ್ಟರ್ ಅಂತೂ ಬಿಡ್ತಾನೆ ಇರಲಿಲ್ಲ. ಇಲ್ಲಿ ಕೂತ್ಕೊಂಡ್ರೆ ಸೆಟ್ಟಲ್ಲಿ ಅಲ್ಲಿ ಹೇಳೋರು ಇದು ಬೇಡ ಇದು ಬೇಕು ಓಪನ್ ಆಗಿ ಹೇಳ್ಬಿಡ್ತಾರೆ ಡೈರೆಕ್ಟರ್, ಇದು ಬೇಡ ಮಾಸ್ಟೇ, ಇದು ಚೆನ್ನಾಗಿಲ್ಲ, ಈ ಕಡೆ ಬಂದ್ಬಿಡೋಣ, ಈ ಕಡೆ ಮಾಡ್ಬಿಡೋಣ ಅಂತ ಹೇಳ್ತಾರೆ. ಎಲ್ಲನೂ ಈ ಸಾಂಗ್ಗೆ ಒದ್ದಾಡಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಗೆಲ್ಲಬೇಕು ಅಂತ ಮಾಡಿದ್ದೀವಿ ಅಷ್ಟೇ. ಇದು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಆಗುತ್ತೆ ಅನ್ನೋದೇ ನನ್ನ ನಂಬಿಕೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.